ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ವರ್ಷ. ವೆಲ್ಕಮ್ ಟು ವರ್ಷಾಸ್ ಕಿಚನ್. ನಾನಿವತ್ತು ಚಿಕನ್ ಬಿರಿಯಾನಿ ಮಾಡುವ ಅಂತ ಹೇಳಿ 1 kg ಚಿಕನ್ ತೊಗೊಂಡಿದ್ದೇನೆ. ಹಾಗೆ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಟೊಮೆಟೊ, ಆನಿಯನ್, ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಾಗಿದೆ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಸಹ ತೊಗೊಂಡಿದ್ದೇನೆ. ಈಗ ಒಂದು ಕುಕ್ಕರ್ನ ತಗೊಂಡು ಇದಕ್ಕೆ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಆನಿಯನ್ನ ಹಾಕ್ಕೊಳ್ತಾ ಇದ್ದೇನೆ. ಆನಿಯನ್ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಆನಿಯನ್ ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ಚಕ್ಕೆ, ಲವಂಗ ಹಾಗೆ ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಇನ್ನೊಂದು ಕುಕ್ಕರಲ್ಲಿ ಸಪ್ರೇಟಾಗಿ ನೀರು ಹಾಗೆ ತುಪ್ಪ, ಸ್ವಲ್ಪ ಉಪ್ಪು ಮತ್ತು ಪಲಾವ್ ಎಲೆ, ಮರಾಠಿ ಮೊಗ್ಗು ಹಾಕಿ ಸಪ್ರೇಟಾಗಿ ಅನ್ನನ 75% ಬೇಯಿಸ್ಕೊಳ್ಬೇಕು ಓಪನ್ ಆಗಿ. ಈಗ ಇದಕ್ಕೆ ಚಿಲ್ಲಿ ಪೌಡರ್, ಅರಿಶಿಣ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅನ್ನ ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು 75%. ಈಗ ಮಸಾಲೆಗೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಸಾಲ್ಟ್, ರುಚಿಗೆ ಬೇಕಾದಷ್ಟು, ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಹಾಗೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚದಲೇ ಓಪನ್ ಆಗಿ ಹಾಗೆ ಬೇಯಿಸ್ಕೊಳ್ಬೇಕು. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು ಚಿಕನ್ನ. ಈಗ ಅನ್ನ 75% ಬೆಂದಿದೆ. ಈ ಕಡೆ ಚಿಕನ್ ಸಹ ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸಪ್ರೇಟಾಗಿ ಸ್ವಲ್ಪ ಗ್ರೇವಿ ಹಾಗೆ ಚಿಕನ್ನ ಎತ್ತಿಟ್ಕೊಳ್ಬೇಕು. ಅಂದರೆ 1 ಲೇಯರ್ ರೈಸ್, ಆಮೇಲೆ ಇನ್ನೊಂದು ಲೇಯರ್ ಚಿಕನ್ ಮತ್ತು ಗ್ರೇವಿ ಹಾಕಲಿಕ್ಕೋಸ್ಕರ ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೇನೆ. ಈಗ 1 ಲೇಯರ್ ರೈಸ್ ಹಾಕ್ಕೊಳ್ತಾ ಇದ್ದೇನೆ. ಇದಾದಮೇಲೆ ಇನ್ನೊಂದು ಲೇಯರಿಗೆ ಚಿಕನ್ ಮತ್ತು ಗ್ರೇವಿನ ಹಾಕ್ಕೊಳ್ತಿದ್ದೇನೆ. ಅಥವಾ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೋದಂದ್ರೂ ಹಾಗೂ ಮಾಡ್ಕೊಳ್ಬೋದು. ಹೇಗೆ ಇಷ್ಟ ಆಗುತ್ತೋ ಹಾಗೆ ಮಾಡ್ಕೊಳ್ಬೋದು. ಬಟ್ ಹೀಗೆ ಮಾಡಿದರೆ ತಿನ್ನಲಿಕ್ಕೆ ಇನ್ನೂ ಚೆನ್ನಾಗಿರ್ತದೆ. ಹಾಗೆ 75% ರೈಸ್ ಓಪನ್ ಆಗಿ ಬೇಯಿಸ್ಕೊಂಡಿದ್ದೇವೆ. ಇನ್ನೂ ಉಳಿದಿರೋ 25% ಹೀಗೆ ಬೇಯಿಸ್ಕೊಳ್ಬೇಕು ನಾವು. ಈಗ 1 ಲೇಯರ್ ರೈಸ್, 1 ಲೇಯರ್ ಚಿಕನ್ ಗ್ರೇವಿ ಮಿಕ್ಸ್ ಆಗಿದೆ. ಈಗ ಮೇಲ್ಗಡೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಈಗ ಕುಕ್ಕರ್ನ ಮುಚ್ಚಿಡ್ತಾ ಇದ್ದೇನೆ. ಸ್ಟವ್ ಏನು ಆನ್ ಮಾಡ್ಕೊಂಡಿಲ್ಲ, ಜಸ್ಟ್ ಹಾಗೆ ಮುಚ್ಚಳ ಮುಚ್ಚಿಡ್ತಾ ಇದ್ದೇನೆ. ಸ್ಟವ್ ಏನು ಆನ್ ಮಾಡ್ಕೊಂಡಿಲ್ಲ. ಈಗ ಕುಕ್ಕರ್ ಓಪನ್ ಮಾಡಿದ್ದೇನೆ. ನೋಡಿ, ಬಿರಿಯಾನಿ ರೆಡಿ ಆಗಿದೆ. ನೀವು ನೋಡ್ತಿರ್ಬೋದು. ಬಿರಿಯಾನಿ ತುಂಬ ಕಲರ್ಫುಲ್ ಆಗಿದೆ. ಗ್ರೇವಿ ಮತ್ತು ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಬಿಸಿ ಬಿಸಿಯಾದ ಚಿಕನ್ ಬಿರಿಯಾನಿ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.